ರಾಜ್ಯದಲ್ಲಿ ಮುಂಬರುವ 2028ರ ಚುನಾವಣೆಯ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಗೆಲುವು ಸಾಧಿಸಬೇಕೆಂದು ಮೈತ್ರಿ ಪಡೆ ಚುನಾವಣೆಗೆ ಸಿದ್ಧವಾಗ್ತಾ ಇದೆ. ಇದರ ನಡುವೆ ರಾಜ್ಯದ ಒಕ್ಕಲಿಗ ನಾಯಕತ್ವಕ್ಕೆ ಡಿಕೆಶಿ ಮತ್ತು ಎಚ್ಡಿಕೆ ನಡುವೆ ಪೈಪೋಟಿ ಶುರುವಾಗಿದೆ. ಮುಂಬರುವ ಚುನಾವಣೆಯಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಗೆಲುವು ಸಾಧಿಸಲು ಒಕ್ಕಲಿಗ ಮತಗಳು ಮಹತ್ವದ್ದಾಗಿದ್ದು, ಇಬ್ಬರು ನಾಯಕರ ನಡುವೆ ಈಗಿನಿಂದಲೇ ನಾನಾ ನೀನಾ ಫೈಟ್ ಶುರುವಾಗಿದೆ. ರಾಜ್ಯ ರಾಜಕೀಯದಲ್ಲಿ ಒಕ್ಕಲಿಗ ಪಟ್ಟಕ್ಕಾಗಿ ಫೈಟ್. ಡಿಕೆಶಿ ಎಚ್ಡಿಕೆ ನಡುವೆ ಶುರುವಾಯಿತು ಅಖಾಡ. ರಾಜ್ಯ ರಾಜಕೀಯದಲ್ಲಿ ಸಿಎಂ ಕುರ್ಚಿಗಾಗಿ ಸಿದ್ದು ಹಾಗೂ ಡಿಕೆಶಿ ನಡುವೆ ಫೈಟ್ ನಡೀತಾ ಇದ್ರೆ, ಮತ್ತೊಂದೆಡೆ ಮತ್ತೊಂದು ಪಟ್ಟಕ್ಕಾಗಿ ಪೈಪೋಟಿ ನಡೀತಾ ಇದೆ. ಅದೇ ಒಕ್ಕಲಿಗ ನಾಯಕತ್ವ. ರಾಜ್ಯದಲ್ಲಿ 2028ರ ಚುನಾವಣೆ ಮೇಲೆ ಮೂರು ಪಕ್ಷದ ನಾಯಕರ ಕಣ್ಣು ನೆಟ್ಟಿದ್ದು, ಮುಂಬರುವ ಚುನಾವಣೆಯ ಸೋಲು ಗೆಲುವಿನ ಲೆಕ್ಕಾಚಾರ ಶುರುವಾಗಿದೆ. 2028ಕ್ಕೆ ಮತ್ತೆ ನಾವೇ ಅಧಿಕಾರಕ್ಕೆ ಬರ್ತೇವೆಂದು ಕಾಂಗ್ರೆಸ್ ಹೇಳ್ತಿದೆ. ಇತ್ತ ಆಡಳಿತಾರೂಢ ಕಾಂಗ್ರೆಸ್ಗೆ ಸೋಲಿನ ರುಚಿ ತೋರಿಸಿ ಅಧಿಕಾರಕ್ಕೇರಲು ಮೈತ್ರಿ ಪಡೆಯೂ ಕೂಡ ಸಿದ್ಧವಾಗ್ತಿದೆ. ಅದರಲ್ಲೂ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರೋ ಕುಮಾರಸ್ವಾಮಿ ಒಕ್ಕಲಿಗ ನಾಯಕತ್ವದ ಮೇಲೆ ಕಣ್ಣಿಟ್ಟಿದ್ದಾರೆ. ದೇವೇಗೌಡರ ಬಳಿಕ ರಾಜ್ಯದಲ್ಲಿ ಒಕ್ಕಲಿಗ ನಾಯಕತ್ವಕ್ಕೆ ಡಿಕೆಶಿ ಹಾಗೂ ಎಚ್ಡಿಕೆ ನಡುವೆ ಫೈಟ್ ಶುರುವಾಗಿದೆ. ಎಚ್ಡಿ ಕುಮಾರಸ್ವಾಮಿ ಈಗಾಗಲೇ 2 ಬಾರಿ ಸಿಎಂ ಆಗಿದ್ದಾರೆ. ಡಿಕೆಶಿ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲ ಒಕ್ಕಲಿಗ ನಾಯಕರು ಬೆಂಬಲಕ್ಕೆ ನಿಂತಿದ್ದಾರೆ. ಇದೇ ವಿಚಾರಕ್ಕೆ ಡಿಕೆಶಿ ಪರ ಮಾತನಾಡಿರೋ ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿಗೆ ಟಾಂಗ್ ಕೊಟ್ಟಿದ್ದಾರೆ. ಸರ್, ಒಂದೇ ಒಂದು ಕ್ಲಾರಿಟಿ ಬೇಕು ಕುಮಾರಸ್ವಾಮಿ ಸರ್. ನೀವು ಒಕ್ಕಲಿಗರನ್ನೂ ಸಹಿಸ್ತಾ ಇಲ್ಲ, ಬೇರೆಯವ್ರನ್ನೂ ಸಹಿಸ್ತಾ ಇಲ್ಲ. ನಿಮ್ಮ ಸ್ಟ್ಯಾಂಡ್ ಹೇಳಿ ಸರ್. ಸರ್, ನಿಮಗೆ ಒಕ್ಕಲಿಗ ಸಮುದಾಯದ ಬಗ್ಗೆ ಪ್ರೀತಿ ಇದ್ದರೆ, ನಿಮ್ಮ ಸಮುದಾಯದ ಒಬ್ಬ ಹುಡುಗ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದಾನೆ, ಏನೋ ಅವರು ತಾಕತ್ತಿರುತ್ತೆ, ಬೆಳೀಲಿ ಅಂತ ಬಿಡಬೇಕು. ದಯವಿಟ್ಟು ನಾನು ಒಕ್ಕಲಿಗ ಸಮುದಾಯದವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಒಬ್ಬ ಒಕ್ಕಲಿಗ ಲೀಡ್ರ್ ಬೆಳೆಯೋದು ಕುಮಾರಸ್ವಾಮಿ ಅವ್ರಿಗೆ ಇಷ್ಟ ಇಲ್ವಾ? ಬೆಳಿಬಾರ್ದ ಅವರು? ಇವತ್ತು ನಮ್ಮ ಡಿ ಕೆ ಸಾಹೇಬ್ರನ್ನ ಜಾಸ್ತಿ ವಿರೋಧಿಸ್ತಾ ಇರೋದು ಬೇರೆಯವರಲ್ಲ, ಕುಮಾರಸ್ವಾಮಿ ಅವರು. ಯಾಕೆ? ಒಕ್ಕಲಿಗರ ಪರಮೋಚ್ಚ ನಾಯಕ ಆಗ್ಬಿಡ್ತಾ ಇದ್ದಾರೆ ಅನ್ನೋ ಭಯನ ಸರ್? ಸರ್, ಒಕ್ಕಲಿಗರು ಕರ್ನಾಟಕದಲ್ಲಿ ಒಪ್ಪಿರೋದೇ ನಮ್ಮ ಡಿ ಕೆ ಸಾಹೇಬ್ರನ್ನ. 2028ರ ಚುನಾವಣೆಯಲ್ಲಿ ಗೆಲುವು ಸಾಧಿಸಬೇಕಾದ್ರೆ ಒಕ್ಕಲಿಗ ಮತಗಳು ಮಹತ್ವದ್ದಾಗಿದೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಹೆಚ್ಚಿದೆ. ಈ ಬಾರಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಕಾಂಗ್ರೆಸ್ಗೆ ಸೋಲುಣಿಸಬಹುದು. ಒಕ್ಕಲಿಗ ಸಮುದಾಯದ ನಾಯಕತ್ವ ಸಿಕ್ಕರೆ 10ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಸುಲಭವಾಗಿ ಗೆಲುವು ಸಾಧಿಸಬಹುದು ಎನ್ನುವ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಇದ್ದಾರೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಆಗಿರೋದ್ರಿಂದ ಇಬ್ಬರ ನಡುವೆ ಈಗ ನಾಯಕತ್ವ ಫೈಟ್ ಜೋರಾಗಿದೆ. ಮುಂಬರುವ ವಿಧಾನಸಭೆ ಚುನಾವಣೆಗೆ ಈಗಿನಿಂದಲೇ ಅಖಾಡ ರೆಡಿಯಾಗಿದ್ದು, ಒಕ್ಕಲಿಗರ ಮತ ಸೆಳೆಯಲು ಇಬ್ಬರು ನಾಯಕರು ಕಸರತ್ತು ನಡೆಸಿದ್ದಾರೆ. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಎಚ್ಡಿ ಕುಮಾರಸ್ವಾಮಿ ನಡುವೆ ಮಾತಿನ ಸಮರ ಶುರುವಾಗಿದ್ದು, ಒಕ್ಕಲಿಗ ಸಮುದಾಯ ಡಿಕೆಶಿಗೆ ನಾಯಕತ್ವವನ್ನ ನೀಡುತ್ತಾ ಕುಮಾರಸ್ವಾಮಿ ಅವರಿಗೆ ಮಣೆ ಹಾಕುತ್ತಾ ಕಾದು ನೋಡಬೇಕು. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.